ನಮಸ್ಕಾರ ಸ್ನೇಹಿತರೆ, ಆವತ್ತು ಜುಲೈ 13, 2003. ಸಮಯ ಸರಿಸುಮಾರು 9:30. ಶೋಭಾ ಹಾಗೂ ಗಿರೀಶ್ ಇಬ್ಬರು ಕೂಡ ಹೋಟೆಲ್ನಲ್ಲಿ ಊಟ ಮುಗಿಸ್ಕೊಂಡು ಏರ್ಪೋರ್ಟ್ ರೋಡ್ನಲ್ಲಿ ತಮ್ಮ ಬೈಕಿನಲ್ಲಿ ಮನೆಗೆ ತೆರಳುತ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಶೋಭಾ ಗಿರೀಶ್ಗೆ ತಾನು ಫ್ಲೈಟ್ ಲ್ಯಾಂಡ್ ಆಗೋದನ್ನು ನೋಡಬೇಕು ಅಂತ ಹೇಳಿದಾಗ ಗಿರೀಶ್ ತನ್ನ ಬೈಕನ್ನು ಪಕ್ಕದಲ್ಲಿ ನಿಲ್ಲಿಸಿ ಇಬ್ಬರು ಕೂಡ ಫ್ಲೈಟ್ ಲ್ಯಾಂಡ್ ಆಗೋದನ್ನು ಹಾಗೆ ನೋಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ತಮ್ಮ ಕೈಯಲ್ಲಿದ್ದಂತಹ ಕಬ್ಬಿಣದ ರಾಡಿನಿಂದ ಜೋರಾಗಿ ಗಿರೀಶ್ನ ತಲೆಗೆ ಹೊಡಿತಾರೆ. ರಕ್ತದ ಮಡುವಿನಲ್ಲಿ ಗಿರೀಶ್ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾನೆ. ತದನಂತರದಲ್ಲಿ ದುಷ್ಕರ್ಮಿಗಳು ತಾವು ತಂದಿದ್ದ ಬೈಕ್ ಜೊತೆ ಅಲ್ಲಿಂದ ಪರಾರಿಯಾಗಿಬಿಡ್ತಾರೆ. ದಿಕ್ಕೆ ತೋಚದಂತಹ ಶೋಭಾಗೆ ಅಲ್ಲಿ ಬರ್ತಾ ಇದ್ದಂಥ ಕಾರನ್ನು ಅಡ್ಡಗಟ್ಟಿ ಅವರ ಸಹಾಯದಿಂದ ಗಿರೀಶ್ನನ್ನು ಹತ್ತಿರದ ಆಸ್ಪತ್ರೆಗೂ ಕೂಡ ಸೇರಿಸ್ತಾಳೆ. ಡಾಕ್ಟರ್ ಟ್ರೀಟ್ಮೆಂಟನ್ನು ಮಾಡೋದಕ್ಕೂ ಕೂಡ ಶುರು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೆಲವೇ ಕ್ಷಣದಲ್ಲಿ ಗಿರೀಶ್ನ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗುತ್ತೆ. ಈ ಒಂದು ಕೊಲೆ ಕೇಸನ್ನು ದಾಖಲಿಸಿದಂಥ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ಶುರು ಮಾಡಿರ್ತಾರೆ. ಮೊದಲಿಗೆ ಗಿರೀಶ್ ಈತ 27 ವರ್ಷದ ಯುವಕ. ಇಂಟೆಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಓದ್ತಾ ಇರ್ತಾನೆ. ಹಾಗೂ ಶೋಭಾ BMS ಕಾಲೇಜಿನಲ್ಲಿ ಲಾ ಸ್ಟೂಡೆಂಟ್ ಕೂಡ ಆಗಿರ್ತಾಳೆ. ಇಬ್ಬರಿಗೂ ಕೂಡ 3 ದಿನದ ಹಿಂದೆ ಎಂಗೇಜ್ಮೆಂಟ್ ಸಹ ಆಗಿರುತ್ತೆ. ಪೊಲೀಸರು ಇನ್ವೆಸ್ಟಿಗೇಷನನ್ನು ಮಾಡೋದಕ್ಕೂ ಶುರು ಮಾಡ್ತಾರೆ. ಅವರಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ಳುತ್ತೆ. ಗಿರೀಶ್ ಮತ್ತು ಶೋಭಾ ಇಬ್ಬರು ಕೂಡ ಹತ್ರದಲ್ಲಿ ಇದ್ದರೂ ಕೂಡ ಆ ದುಷ್ಕರ್ಮಿಗಳು ಗಿರೀಶನನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಅವ್ರು ಯಾಕೆ ಶೋಭಾಗೆ ಯಾವುದೇ ತೊಂದರೆಗಳನ್ನು ಕೂಡ ಕೊಟ್ಟಿಲ್ಲ? ಅಕಸ್ಮಾತ್ ಅವರು ದರೋಡೆಕೋರರೇ ಆಗಿದ್ದರೆ ಅವರ ಬಳಿ ಇದ್ದಂಥ ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಅವರು ಕದ್ಕೊಂಡು ಹೋಗಿಲ್ಲ. ಇದನ್ನೆಲ್ಲ ನೋಡಿದ್ರೆ ಯಾರೋ ಗಿರೀಶ್ನನ್ನು ಹತ್ತಿರದಿಂದ ಬಲ್ಲವರೇ ಆತನನ್ನು ಕೊಲೆ ಮಾಡೋದಕ್ಕೆ ಸಂಚನ್ನು ರೂಪಿಸಿ ಆ ಒಂದು ಸ್ಥಳದಲ್ಲಿ ಬಂದು ಆತನನ್ನು ಹತ್ಯೆಗೈದು ಹೋಗಿದ್ದಾರೆ ಅಂತ ಹೇಳಿ ತಿಳ್ಕೊತಾರೆ. ಇನ್ನು ಹೆಚ್ಚಿನ ವಿಚಾರಣೆಗೋಸ್ಕರ ಗಿರೀಶ್ನ ತಂದೆ ತಾಯಿ ಮನೆಗೆ ಪೊಲೀಸರು ಬರ್ತಾರೆ. ಅಲ್ಲಿ ಗಿರೀಶ್ ಹಾಗೂ ಶೋಭಾಳ ಎಂಗೇಜ್ಮೆಂಟ್ ವಿಡಿಯೋವನ್ನು ನೋಡಿದ್ರೆ ಯಾರಾದರೂ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಆ ಒಂದು ವಿಡಿಯೋದಲ್ಲಿ ಕಂಡು ಬಂದರೆ ಆತನೇ ಕೊಲೆಗಾರ ಅಂತ ಹೇಳಿ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆ ವಿಡಿಯೋವನ್ನು ನೋಡಬೇಕಾದ್ರೆ ಯಾರೂ ಕೂಡ ಅಷ್ಟಾಗಿ ಅನುಮಾನಾಸ್ಪದವಾಗಿ ನಡ್ಕೊಳ್ಳೋ ಥರ ಕಾಣಿಸ್ತಾ ಇರೋದಿಲ್ಲ. ಆದರೆ ಗಿರೀಶನ ಪಕ್ಕದಲ್ಲಿ ಕುಂತಿದ್ದ ಶೋಭಾಗೆ ಈ ಒಂದು ಎಂಗೇಜ್ಮೆಂಟ್ ಸ್ವಲ್ಪವೂ ಇಷ್ಟವಿಲ್ಲ ಅನ್ನೋ ಹಾಗೆ ಕುಂತಿರ್ತಾಳೆ. ಸ್ವಲ್ಪವೂ ಆಕೆಯ ಮುಖದಲ್ಲಿ ನಗುವ ಭಾವನೆ ಇರುವುದಿಲ್ಲ. ಕೋಪ ಹಾಗೂ ಸಿಟ್ಟು ಆಕೆಯ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಇದನ್ನೆಲ್ಲ ಗಮನಿಸಿದಂಥ ಪೊಲೀಸರು ಖಂಡಿತವಾಗಿ ಶೋಭಾನೇ ಈ ಒಂದು ಗಿರೀಶ್ನ ಕೊಲೆಯನ್ನು ಮಾಡಿಸಿದ್ದಾಳೆ. ಆದರೆ ಯಾವ ಕಾರಣಕ್ಕಾಗಿ ಮಾಡಿಸಿದ್ದಾಳೆ ಅನ್ನೋ ಒಂದು ಹೆಚ್ಚಿನ ವಿಚಾರಣೆ ಅನ್ನೋದು ಬೇಕಾಗಿರುತ್ತೆ. ತದನಂತರದಲ್ಲಿ ಪೊಲೀಸರು ಶೋಭಾಳ ಕಾಲ್ ಡೀಟೇಲ್ಸನ್ನು ತೆಗೆಸಿದಾಗ ಆಕೆ ಒಂದೇ ನಂಬರ್ಗೆ ಹೆಚ್ಚಾಗಿ ಕರೆ ಮಾಡಿ ಮಾತಾಡಿರೋದು ಕಂಡುಬರುತ್ತೆ. ಆ ಒಂದು ನಂಬರ್ಗೆ ಕರೆ ಮಾಡಿ ಆ ನಂಬರ್ ಶೋಭಾಳ ಸ್ನೇಹಿತನಾದಂಥ ಅರುಣ್ದಾಗಿರುತ್ತೆ. ಅರುಣನ್ನು ಕರ್ಕೊಬಂದು ಪೊಲೀಸರು ವಿಚಾರಣೆಯನ್ನು ಆರಂಭಿಸಿರ್ತಾರೆ. ಕೊಲೆಯಾದ ಸ್ಥಳದ 2-3 ದಿನದ ಹಿಂದೆ ಅದೇ ಒಂದು ಲೊಕೇಶನ್ನನ್ನು ಅರುಣ್ ಫೋನ್ ತೋರಿಸ್ತಾ ಇರುತ್ತೆ. ಕೇವಲ ಲೊಕೇಶನ್ನಿಂದ ಆತನೇ ಅಪರಾಧಿ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಆತನನ್ನು ಅರೆಸ್ಟ್ ಮಾಡೋದು ತಪ್ಪು ಅಂತ ಹೇಳಿ ಆತನನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿ ತದನಂತರದಲ್ಲಿ ಬಿಟ್ಟು ಬಿಡ್ತಾರೆ. ಆದರೆ ಶೋಭಾ ಹಾಗೂ ಅರುಣ್ನ ಫೋನನ್ನು ಟ್ರ್ಯಾಕ್ ಮಾಡಿದಂಥ ಪೊಲೀಸರು ಖಂಡಿತ ಈತ ಹೊರಗೆ ಹೋಗಿ ಶೋಭಾಗೆ ಕರೆ ಮಾಡ್ತಾನೆ. ಆ ಕಾಲನ್ನು ರೆಕಾರ್ಡ್ ಮಾಡಿದ್ರೆ ಅಪರಾಧಿ ಯಾರು ಎಂಬುದು ಗೊತ್ತಾಗುತ್ತೆ ಅಂತ ಹೇಳೋದು ಪೊಲೀಸರ ಜಾಣ್ಮೆ ಆಗಿರುತ್ತೆ. ಅದೇ ಥರ ಅರುಣ್ ಹೊರಗೆ ಹೋದ ನಂತರ ಶೋಭಾಗೆ ಕರೆ ಮಾಡಿ ನನ್ನನ್ನು ಪೊಲೀಸರು ವಿಚಾರಣೆಗೆ ಕರೆಸಿದ್ರು, ಆದರೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಬಿಟ್ಟು ಕಳಿಸಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಈ ಒಂದು ಕೊಲೆಯ ಬಗ್ಗೆ ಅವರು ಮಾತನಾಡಿರುವುದು ಕಾಲ್ ರೆಕಾರ್ಡನ್ನು ಪೊಲೀಸರು ಮಾಡ್ಕೊಂಡಿರ್ತಾರೆ. ಈ ಒಂದು ಕಾಲ್ ರೆಕಾರ್ಡೇ ಈ ಒಂದು ಕೊಲೆಗೆ ಸಾಕ್ಷಿ ಅಂತ ಹೇಳಿ ಶೋಭಾನನ್ನು ಅರೆಸ್ಟ್ ಮಾಡ್ತಾರೆ. ಶೋಭಾನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಆರಂಭಿಸಿದಾಗ ಶೋಭಾ ಹೇಳೋದು ಇಷ್ಟೇ: ನಾನು ಫೈನಲ್ ಇಯರ್ ಲಾ ಓದಬೇಕಾದ್ರೆ ನನ್ನ ಜೂನಿಯರ್ ಆದಂತಹ ಅರುಣ್ ಪ್ರೀತಿಸ್ತಾ ಇದ್ದೆ. ಇಬ್ಬರು ಮದುವೆ ಕೂಡ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅಷ್ಟರಲ್ಲಿ ನನ್ನ ತಂದೆ ಗಿರೀಶ್ ಜೊತೆ ಮದುವೆಯನ್ನು ಫಿಕ್ಸ್ ಮಾಡಿದರು. ಆತನ ಜೊತೆಗೆ ಮದುವೆ ಆಗೋದಕ್ಕೆ ಒಲ್ಲದ ಮನಸ್ಸಿನಿಂದನೇ ಒಪ್ಕೊಂಡಿದ್ದೆ. ಆದರೆ ಗಿರೀಶ್ ಇದ್ದರೆ ಈಗಾದರೂ ಮಾಡಿ ಆತನನ್ನು ಮದುವೆ ಮಾಡಿಬಿಡ್ತಾರೆ, ಈಗಾದರೂ ಮಾಡಿ ಆತನನ್ನು ಕೊಲೆ ಮಾಡಿದ್ರೆ ನನ್ನ ಪಾಡಿಗೆ ನಾನು ಅರುಣನ್ನು ಮದುವೆ ಆಗಿ ಇರ್ಬೋದು ಅಂತ ಹೇಳಿ ನಿರ್ಧಾರ ಮಾಡಿ ಅರುಣ್ ಹಾಗೂ ನಾನು ಈ ಒಂದು ಪ್ಲ್ಯಾನನ್ನು ಹಾಕಿ ಆತನನ್ನು ಏರ್ಪೋರ್ಟ್ ರೋಡ್ನಲ್ಲಿ ಕರ್ಕೊಂಡು ಹೋಗಿ ಆತನನ್ನು ಕೊಲೆ ಮಾಡಿದ್ವಿ ಅನ್ನೋ ಒಂದು ಸತ್ಯಾಂಶವನ್ನು ಪೊಲೀಸರ ಎದುರು ಬಾಯಿ ಬಿಡ್ತಾಳೆ.
ನೋಡಿದ್ರಲ್ಲ ಸ್ನೇಹಿತರೆ, ಒಲ್ಲದ ಮನಸ್ಸಿನಿಂದ ಮದುವೆಗೆ ಒಪ್ಪಿಕೊಂಡಿದ್ದ ಈಕೆಯ ಒಂದು ಅಮಾನುಷ್ಯ ಕೃತ್ಯಕ್ಕೆ ಗಿರೀಶ್ ಬಲಿಯಾಗಿದ್ದಾನೆ. ಮತ್ತೊಂದು ಹೊಸ ಕ್ರೈಮ್ ಸ್ಟೋರಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀವಿ.